Cheers. ಆಲ್ ದ ಬೆಸ್ಟ್ ರಾವಣ್ ಭಾಯಿ. ನಮ್ಮ ಪೊಲೀಸ್ ಸಾಹೇಬ್ರು, ಲಾಯರ್ ಸಾಹೇಬ್ರು ಸಹಾಯದಿಂದ ನೀವು ಮತ್ತೆ ಆಚೆ ಬಂದಿದ್ದೀರಾ. ಇನ್ನು ಮುಂದೆ ನಿಮ್ಮನ್ನ ಯಾರು ಏನು ಮಾಡೋಕ್ಕಾಗಲ್ಲ. ಐ ಆಮ್ ವೆರಿ ಹ್ಯಾಪಿ ರಾವಣ್ ಭಾಯ್. ನನಗೆ ಬಿಡುಗಡೆ ಸಿಕ್ಕಿಲ್ಲ ರಾಕಿ, ಬರೀ ಬೇಲ್ ಸಿಕ್ಕಿರೋದು. ಹಾವು ಹಿಡಿಯುವಾಗ ತಲೆ ಗೋಣಿ ಚೀಲದ ಒಳಗೆ ಹೋದರೆ ಸಾಕು, ಇಡೀ ದೇಹ ಅದಾಗದೆ ಗೋಣಿ ಚೀಲದ ಒಳಗೆ ಹೋಗುತ್ತೆ. ಹೆರಿಗೆ ಆಗ್ಬೇಕಾದ್ರೆ ಮಗು ತಲೆ ಆಚೆ ಬಂದ್ರೆ ಸಾಕು, ದೇಹ ಅದಾಗದೆ ಆಚೆ ಬರುತ್ತೆ. ಹಾ ಸಾಕ್ ಸುಮ್ನಿರಪ್ಪ, ಬಿಟ್ರೆ ಹೇಳ್ತಾನೆ ಇರ್ತೀಯ. ಇವತ್ತು ಹಿಯರಿಂಗ್ ಶುರುವಾದಾಗ ತುಂಬಾ ಕನ್ಫ್ಯೂಸ್ ಆಗಿದ್ದೆ. ಶಿವಗಾಮಿ ಫ್ರೆಂಡು ಉಲ್ಟಾ ಸಾಕ್ಷಿ ಹೇಳಿದ ತಕ್ಷಣ ಸಿಕ್ಕಾಪಟ್ಟೆ ಭಯ ಶುರುವಾಗೋಗಿತ್ತು. ಐ ಗಾಟ್ ಬ್ಲಾಂಕ್ ಔಟ್. ಬೇಲ್ ಸಿಗುತ್ತೆ ಅನ್ನೋ ನಂಬಿಕೆನೆ ಕಳ್ಕೊಂಡ್ಬಿಟ್ಟೆ. ಆಮೇಲೆ ಆ ಡಬ್ಬಿಂಗ್ ಆರ್ಟಿಸ್ಟ್, ಆ ಲ್ಯಾಬ್ ಟೆಕ್ನಿಷಿಯನ್ ಬಂದು ಸಾಕ್ಷಿ ಹೇಳಿದ್ಮೇಲೆ ನಂಬಿಕೆ ಬಂತು. ಹೋಗಿದ್ ಪ್ರಾಣ ವಾಪಸ್ ಬಂತು. ಹೌದು, ಆ ಹುಡುಗಿ ನಮ್ಮ ವಿರುದ್ಧ ಸಾಕ್ಷಿ ಹೇಳಿದಾಗ ಜಡ್ಜ್ ಕೂಡ ಕನ್ಫ್ಯೂಸ್ ಆದ್ರು. ಅವರಿಬ್ರು ಬಂದಿಲ್ಲ ಅಂದಿದ್ರೆ ಇವತ್ತು ನಿಮಗೆ ಬೇಲ್ ಸಿಗೋದು ತುಂಬಾನೇ ಕಷ್ಟ ಆಗ್ತಾ ಇತ್ತು. ಆ ಶಿವಗಾಮಿ ಫ್ರೆಂಡ್ನ ಸುಮ್ಮನೆ ಬಿಡಬಾರ್ದು ರಾಕಿ. ನಮ್ಮ ಹತ್ರನೇ ಆಟ ಆಡ್ತಾಳೆ. ಮೊದಲು ನನಗೆ ಸೆಕ್ರೆಟರಿ ತರ ಬಂದು ಮೋಸ ಮಾಡಿದ್ಲು. ಆ ತಪ್ಪಿಗೆನೆ ಅವಳನ್ನ ಸಾಯಿಸ್ಬೇಕಾಗಿತ್ತು. ನನ್ನ ಪರ ಸಾಕ್ಷಿ ಹೇಳ್ತೀನಿ ಅಂತ ಒಪ್ಕೊಂಡು ಜಡ್ಜ್ ಮುಂದೆ ನನ್ನ ವಿರುದ್ಧನೇ ಸಾಕ್ಷಿ ಹೇಳಿದ್ಲು. ಅವಳು ಯಾವ ಪಾತಾಳದಲ್ಲಿ ಅಡಗಿದ್ರು ಬಿಡಬಾರ್ದು. ಎಳ್ಕೊಂಡು ಬಂದು ರೋಡ್ ಮಧ್ಯದಲ್ಲಿ ಕತ್ತರಿಸಾಕ್ಬೇಕು. ಈ ಕೇಸ್ಗಳೆಲ್ಲ ಮುಗಿಲಿ ರಾವಣ್ ಭಾಯ್, ಆಮೇಲೆ ಅವಳ ಕತೆನ ಮುಗಿಸೋಣ. ಏನು ಇನ್ನೊಂದು ಕೇಸ್ ಎಕ್ಸ್ಟ್ರಾ ಆಗುತ್ತಷ್ಟೇ. ಅದು ರಾವಣ್ ಹೆಸರಲ್ಲಿ ಕೇಸ್ ಆಗದೆ ಇರೋ ಥರ ನಾನು ನೋಡ್ಕೋತೀನಿ. ನಿಮ್ಮ ಕಡೆನೇ ಯಾರಾದರೂ ಒಬ್ಬ ಸರೆಂಡರ್ ಆದ್ರೆ ಸಾಕು. ನಾವು ಮೊದಲಿಂದ ಮಾಡ್ಕೊಂಡು ಬಂದಿರೋದು ಅದೇ ಅಲ್ವಾ? ನಾವು ಮಾಡ್ತೀವಿ, ಬೇರೆಯವರು ಅಂಧಾರಾಗ್ತಾರೆ. ಆಯ್ತು ರಾವಣ್ ಭಾಯ್, ಹುಡುಕಾಟ ಶುರು ಮಾಡ್ತೀನಿ. ಅವಳಿಗೆ ಶಿಕ್ಷೆ ಆಗ್ಬೇಕು. ಮತ್ತೆ ಆ ಡಬ್ಬಿಂಗ್ ಆರ್ಟಿಸ್ಟು, ಆ ಲ್ಯಾಬ್ ಟೆಕ್ನಿಷಿಯನ್ಗೆ ನಮ್ ಕಡೆಯಿಂದ ಸಹಾಯ ಆಗ್ಬೇಕು. ಹೌದು, ಆ ಡಬ್ಬಿಂಗ್ ಹೆಂಗ್ ಮಾಡ್ದ? ಕರೆಕ್ಟ್ ಆಗಿ ಲಿಪ್ ಸಿಂಕ್ ಆಗೋ ಥರನೇ ಇದೆ. ನನ್ನ ಫ್ರೆಂಡ್ ಒಬ್ಬ ಸಿನಿಮಾದಲ್ಲಿದ್ದಾನೆ. ಅವನಿಗೆ ಪರಿಚಯ ಇರೋ ಫ್ರೆಂಡ್ ಇವನು. ಎಕ್ಸ್ಟ್ರಾಆರ್ಡಿನರಿ ಟ್ಯಾಲೆಂಟು. ಈ ವಿಷಯ ಹೇಳಿದ ತಕ್ಷಣ ಸ್ಟುಡಿಯೋ ಬುಕ್ ಮಾಡ್ದ. ಇಷ್ಟಲ್ಲ ಸರ್? ಈ ವಿಡಿಯೋದಲ್ಲಿರೋ ಡೈಲಾಗ್ಗೆ ಲಿಪ್ಸಿಂಕ್ ಆಗೋ ಥರ ನಮ್ಮ ರೈಟ್ರು ಡೈಲಾಗ್ ಬರೆದಿದ್ದಾರೆ. ವಿಡಿಯೋದಲ್ಲೇ ಆಡಿಯೋ ಸ್ಯಾಂಪಲ್ ಇದೆ, ಅದನ್ನು ನೋಡ್ಕೊಂಡು ಡಬ್ಬಿಂಗ್ ಮಾಡಬೇಕು. ತಗೊಳ್ಳಿ. ಟೈಮ್ ಬೇಕಾ? ಟೈಮೇ ಬೇಕಾಗಿಲ್ಲ. ಹೆಂಗ್ ಮಾಡ್ತೀನಿ ನೋಡಿ ಇವಾಗ.
ಏನ್ ರಾಕಿ ಬಾಸ್ ವಾಯ್ಸಲ್ಲಿ ಇಷ್ಟು ಕರೆಕ್ಟಾಗಿ ಮಾತಾಡ್ಬಿಟ್ರು. ಹಲೋ ವಿನ್ಸೆಂಟ್, ಹೌ ಆರ್ ಯು? ಅಯ್ಯೋ ಏನೋ ರಾಕಿ ನನ್ನ ವಾಯ್ಸ್ನು ಈ ತರ ಮಿಮಿಕ್ರಿ ಮಾಡ್ಬಿಟ್ಟ. ಹೆಂಗೆ ಟ್ಯಾಲೆಂಟು? ಬಾ ಸೂಪರ್ ಗುರು. ರೆಡಿ ಸರ್? ರೆಡಿ ಸರ್. ಟೇಕ್ ಸರ್. ಸ್ವಲ್ಪ ದಿವಸದ ಹಿಂದೆ ಶಿವಗಾಮಿ ಮನೆ ಕೆಲಸದವಳು ವನಜಾ ಕೇಸಲ್ಲಿ ನಾನೇ ಕೊಲೆ ಮಾಡಿದ್ದು ಅಂತ ಪ್ರೂವ್ ಮಾಡೋದಕ್ಕೆ ಹೋಗಿದ್ಲು. ಪರ್ಫೆಕ್ಟ್. ನಾಳೆನೆ ಜಡ್ಜ್ಮೆಂಟ್. ಆದ್ರೆ ಇವತ್ತು ಶೂಟ್ ಮಾಡಿದ್ದು ಬೇರೆಯವರು ಅಂತ ಪ್ರೂವ್ ಮಾಡಿದೆ. ಶಿಕ್ಷೆಯಿಂದ ಎಸ್ಕೇಪ್ ಆದೆ. ಈ ತರ ಸುಳ್ಳು ಸಾಕ್ಷಿನ ನಾನೇ ನಾಶ ಮಾಡಿದ್ದೀನಿ. ಟೇಕ್ ಓಕೆ ಸರ್. ಬಾ ಸರ್ ಇದೆಲ್ಲ ಓಕೆ, ಡಬ್ಬಾಗಿದೆ, ಬ್ಯಾಲೆನ್ಸ್ ಮಾಡ್ಬಿಟ್ಟು ಪೆಂಡ್ರೈವಲ್ಲಿ ಹಾಕ್ಕೊಡ್ತೀನಿ. ಓಕೆ, ಬೇಗ. ಎಸ್ ಸರ್. ಪಾರ್ಥ ಸರ್ ಮತ್ತೆ ಲಾಯರ್ ಸಾಹೇಬ್ರು ಕೊಟ್ಟಿರೋ ಐಡಿಯಾ ಇದು. ಒಂದೇ ಒಂದು ಸಾಕ್ಷಿ ಇಟ್ಕೊಂಡು ನಂಬೋದಕ್ಕಾಗಲ್ಲ, ಬೇರೆ ಸಾಕ್ಷಿಗಳನ್ನ ರೆಡಿ ಮಾಡಿ ಅಂತಂದ್ರು. ಅದರಿಂದಾನೆ ಇವತ್ತು ನಾನು ನನ್ನ ಮನೇಲಿ ಈ ತರ ಕೂತಿರೋದು. ಇವತ್ತು ಸಿಕ್ಕಾಪಟ್ಟೆ ಖುಷಿಲಿದ್ದೀನಿ. ಸ್ವಲ್ಪ ದಿನದ ಹಿಂದೆ ನನ್ನ ಅಕೌಂಟ್ ಸೀಸ್ ಆಗಿತ್ತು. ನನ್ನ ಕೈಯಲ್ಲಿ ₹1 ಕೂಡ ಇರಲಿಲ್ಲ. ಪೊಲೀಸ್ಗೆ ಹೆದರ್ಕೊಂಡು ಮನೆ ಬಿಟ್ಟು ಓಡ್ ಹೋದೆ. ಯಾವುದೋ ಅಂಡರ್ ಕನ್ಸ್ಟ್ರಕ್ಷನ್ ಬಿಲ್ಡಿಂಗ್ ಅಲ್ಲಿ ಔತ್ಕೊಂಡಿದ್ದೆ. ಸುಮಾರು ಜನ ಫ್ರೆಂಡ್ಸ್ಗೆ ಕಾಲ್ ಮಾಡಿದೆ. ನನ್ನ ಮಕ್ಕಳು ಯಾವನು ಫೋನ್ ಎತ್ತಿಲ್ಲ. ಇವತ್ತಿದೆ ಅವ್ರಿಗೆಲ್ಲ. ಈಗ ನೋಡುವ ನನ್ನ ಮಕ್ಕಳಿಗೆ ಗ್ರಹಚಾರ ಬಿಡಿಸ್ತೀನಿ. ಬಾಸ್ ಹೇಗಿದ್ದೀರಾ ಬಾಸ್? ಬೇಲ್ ಸಿಕ್ತಂತಲ್ಲ ಬಾಸ್, ತುಂಬಾ ಖುಷಿ ಆಯ್ತು ಬಾಸ್. ನಿಮ್ಗೆ ಬೇಲ್ ಸಿಕ್ಕಿದ್ರೆ ಮುಡಿ ಕೊಡ್ತೀನಿ ಅಂತ ದೇವ್ರ ಹತ್ರ ಬೇಡ್ಕೊಂಡಿದ್ದೆ. ಈಗ ತಾನೇ ದೇವಸ್ಥಾನಕ್ಕೆ ಹೋಗಿ ಮುಡಿ ಕೊಟ್ಟು ಬಂದೆ. ನನಗೆ ಬೇಲ್ ಸಿಕ್ಕಿದ್ರೆ ನಿನ್ನ ತಲೆನೇ ಕೊಡ್ತೀನಿ ಅಂತ ದೇವ್ರ ಹತ್ರ ಹರಕೆ ಹೊತ್ಕೊಂಡು ಬಂದಿದ್ದೆ. ಈಗ ನನಗೆ ಬೇಲ್ ಸಿಕ್ಕಿದೆ. ನಾಳೆ ಸಿಗು, ನಿನ್ನ ತಲೆನ ಕತ್ತರಿಸಿ ಆ ದೇವ್ರಿಗೆ ಕೊಟ್ಟು ಬರ್ತೀನಿ. ಯಾಕೆ ಬಾಸ್? ಬಾಸ್ 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 ಅದು ಬೇಕು ಬಾಸ್, ಇದು ಬೇಕು ಬಾಸ್ ಅಂತ ಕಾಲ್ ಕೆಳಗೆ ಸುತ್ತಾಡ್ತಾ ಇದ್ದೆ. ಕಷ್ಟದಲ್ಲಿದ್ದಾಗ ಕಾಲ್ ಮಾಡಿದ್ರೆ ಕಾಲ್ ಎತ್ತಲ್ಲ ಅಲ್ವಾ? ಇದೇ ಲಾಸ್ಟ್. ಇನ್ನೊಂದ್ಸರಿ ನನ್ನ ಕಣ್ಣಿಗೇನಾದ್ರೂ ಕಾಣಿಸ್ಕೊಂಡ್ರೆ ಅವತ್ತೇ ನಿನ್ನ 11ನೇ ದಿನ ತಿಥಿ ಮಾಡ್ತೀನಿ. ಅವನಿನ್ನೊಬ್ಬ ಇದ್ದಾನಲ್ಲ, ಆ ನನ್ನ ಮಗನಿಗೆ ಕಾಲ್ ಮಾಡ್ತೀನಿ. ಹಲೋ, ಯಾರು? ನೀನೇ ಹೇಳು, ಯಾರು ಮಾಡಿರಬಹುದು ಅಂತ. ಸುಮ್ನೆ ತಲೆ ತಿನ್ಬೇಡಿ, ಯಾರು ಅಂತ ಹೇಳಿ. ಎಣ್ಣೆ ಹೊಡೆಯೋ ಟೈಮಲ್ಲಿ ಏನ್ರಿ ನಿಮ್ದು ಅವಳಿ? ನಾನೊಂದು ನಾಯಿ ಸಾಕ್ತಾ ಇದ್ದೆ. ಆ ನಾಯಿಗೆ ಮದುವೆ ಮಾಡಿಸಿದ್ದು ನಾನೇ. ಒಂದು ರಿಯಲ್ ಎಸ್ಟೇಟ್ ಆಫೀಸ್ ಮಾಡಿ ಆ ನಾಯಿನ ನೋಡ್ಕೊಳಕ್ಕೂ ಬಿಟ್ಟಿದ್ದೆ. ಓ ದೇವ್ರು, ನೀವು ಹೇಗಿದ್ದೀರಾ ದೇವ್ರು? ನನ್ನ ನಂಬರ್ ಇರ್ಲಿಲ್ವೇನೋ ನಿನ್ನ ಹತ್ರ? ಲೇ, ಮೊಬೈಲ್ ಚೇಂಜ್ ಮಾಡಿದೆ ಅಣ್ಣ. ರಾಕಿ ಅಣ್ಣಂಗೆ ಫೋನ್ ಮಾಡಿದ್ದೆ, ಅವ್ರ ನೆಟ್ವರ್ಕ್ ಸಿಗ್ಲಿಲ್ಲ. ನಾನು ಕಾಲ್ ಮಾಡಿದ್ರೆ ಅವಾಯ್ಡ್ ಮಾಡ್ತೀಯ ಅಲ್ವಾ? ನಾಳೆ ಬೆಳಗ್ಗೆ ಆಫೀಸ್ ಲಾಕ್ ಮಾಡಿ ಕೀನ ತಂದು ರಾಕಿ ಕೊಡ್ಬೇಕು. ಮತ್ತೆ ಯಾವತ್ತಾದ್ರೂ ನನ್ನ ಕಣ್ಣಿಗೆ ಕಾಣಿಸ್ಕೊಂಡ್ರೆ ಮಗನೇ, ಅವತ್ತಿದೆ ಕಣೋ ನಿನಗೆ ಹಬ್ಬ. ರಾಕಿ, ಅವನು ಯಾವನು? ಇನ್ನೊಬ್ಬ ಇದ್ದಲ್ಲ, ಅವನು ಹೆಸರೇನು? ವೆಂಕಟನ.
ನನ್ನ ಮಗ ನಂಬರ್ ಕೊಡು, ಅವ್ನ ನಂಬರ್ ಕೊಡು. ರಾವಣ್ ಭಾಯ್, ಇವಾಗ ಏನಕ್ಕೆ ಅದೆಲ್ಲ? ಈ ಖುಷಿಯಾಗಿರೋ ಟೈಮಲ್ಲಿ ಅದೆಲ್ಲ ಬೇಕಾ? ಖುಷಿಯಾಗಿ ಎಣ್ಣೆ ಹಾಕಿ ರಾವಣ್ ಭಾಯ್. ಚಿಯರ್ಸ್. ಚಿಯರ್ಸ್. I'm happy. Ravan is very happy.